ಜನತೆಗೆ ಶಿವಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಛತ್ರಪತಿ ಶಿವಾಜಿ ಮಹಾರಾಜರ 399ನೆಯ ಜಯಂತಿ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಸಮುದಾಯವನ್ನು ಒಳಗೊಂಡು ಪ್ರತಿ ಸಮಾಜದ ಗುರು ಹಿರಿಯರಿಗೆ, ಪ್ರತಿ ಸಮಾಜದ ಅಧ್ಯಕ್ಷರಿಗೆ, ನಮ್ಮ ಮರಾಠ ಸಮಾಜದ ಬಂಧುಗಳಿಂದ ಆದರದ ಆಮಂತ್ರಣ. ದಯವಿಟ್ಟು ಎಲ್ಲ ಸಮಾಜದ ಅಧ್ಯಕ್ಷರಾಗಲಿ, ಪದಾಧಿಕಾರಿಗಳಾಗಲಿ, ಎಲ್ಲ ಸಮುದಾಯದ ಗುರು ಹಿರಿಯರಾಗಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ. ಬೆಳಿಗ್ಗೆ ಶಿವಾಜಿ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮ 7:08 ಗಂಟೆಗೆ ಜರುಗುತ್ತದೆ. ಸಾಯಂಕಾಲ ಬೆಳಿಗ್ಗೆ ತೊಟ್ಟಿಲು ಕಾರ್ಯಕ್ರಮ ಮಳಿರಾಜ ಅಜ್ಜನವರು ಬಂದು ಅದನ್ನು ಪೂಜೆ ಸಲ್ಲಿಸಿ ಆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಸಾಯಂಕಾಲ 4 ಗಂಟೆಗೆ ಈ ಮೆರವಣಿಗೆ ಮುಖೇನ, ಬೀದಿ ಮೆರವಣಿಗೆ ಮುಖೇನ ತಾಲೂಕಿನ ಬೀದಿ ಮೆರವಣಿಗೆ ಮುಖೇನ ಹೋಗಿ ತಿರ್ಗಾ ನಾವು ಅಂಬಾಬಾಯಿ ಗುಡಿಗೆ ಬಂದು ವಿಸರ್ಜನೆ ಮಾಡ್ತೀವಿ. ದಯವಿಟ್ಟು ಈ ಮೆರವಣಿಗೆಯಲ್ಲಿ ಸಮಸ್ತ ನಾಡಿನ ಜನತೆ ಹಾಗೂ ಎಲ್ಲ ಸಮಾಜದ ಗುರು ಹಿರಿಯರಿಗೆ ಮತ್ತೊಮ್ಮೆ ಕಳಕಳಿಯ ವಿನಂತಿ. ಆಮಂತ್ರಣ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸಾಧ್ಯದ ಪ್ರಯತ್ನ ಮಾಡಿ ಕೊಡ್ತೀನಿ. ನಿಮ್ಗೆ ಮುಟ್ಟದೇ ಇದ್ರು ಇದ ಆಮಂತ್ರಣ ಅಂತ ತಿಳ್ಕೊಂಡ ದಯವಿಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ. ಈ ಕಾರ್ಯಕ್ರಮ ನಮ್ದಲ್ಲ, ನಿಮ್ದಂತ ತಿಳ್ಕೊಂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಂತ ಹೇಳಿ ತಮ್ಮೆಲ್ಲರಿಗೂ ಕಳಕಳಿಯಿಂದ ವಿನಮ್ರತೆಯಿಂದ ಬೇಡ್ಕೊಳ್ತೇನೆ. ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಸರ್? ಯಾವ್ಯಾವ ಬಡಾವಣೆಯನ್ನು ಸಂಚಾರ? ಸರ್, ಮೆರವಣಿಗೆ ಕೋಟೆ ಆವರಣದಿಂದ ಈ ಶಿವಾಜಿ ಸರ್ಕಲ್, ಪುತ್ರಿ ಸರ್ಕಲ್ ಇಂದ ಮಸೂತಿ ಸರ್ಕಲ್, ಅಲ್ಲಿಂದ ಹೊಂಗಾಡ ಆಫೀಸಿಂದ ಮತ್ತೆ ಎಂಟ್ರಿ ಬಿಡ್ತೀವಿ. ಒಳಗಡೆ ಕುಂಬಾರಗಿರಿ ಸಂಧಿಯಿಂದ ಕೃಷ್ಣ ಟಾಕೀಸ್ ರೋಡು, ತಿರ್ಗಾ ಮತ್ತೆ ಪೆವಿಲಿಯನ್, ಮತ್ತೆ ತಿರ್ಗಾ ಅಮ್ಮಾಬಾಯಿ ಗುಡಿಗೆ ವಿಸರ್ಜನೆ ಮಾಡ್ತೀವಿ. ವಾದ್ಯ ಮೇಳ ಸಲ ನಾವು ಏನೋ ಮಾಡಿದ್ರು ಡಿಜೆ ಗೀಜೆ ಎಲ್ಲ ಅವಾಯ್ಡ್ ಮಾಡಿದ್ದೀವಿ. ಏನಿದ್ರು ಚರ್ಮ ಮಾಧ್ಯಮದ ಮುಖೇನ ನಾವು ಏನೈತೆ ಆಹ್ವಾನ ಕೊಟ್ಟಿದ್ದೀವಿ. ಒಂದು ಕಡ್ಡಿ ಮೊದಲು, ಮತ್ತು ಡೊಳ್ಳು ಕುಣಿತ, ಎರಡನೇದು ಹಳ್ಳಿಯಾಳದೊಂದು ಗೊಂಬೆ ಕುಣಿತ ಅಂತ ಒಂದೇನೋ ಪ್ರತಿಭೆಗಳು ಈ ಸಾರಿ ಒಪ್ಕೊಂಡು ಬರ್ತಾ ಇದ್ದಾರೆ ಅವರು. ಆಮೇಲೆ ಹೆಜ್ಜೆ ಮೇಳ, ಕಡ್ಡಿ ಮೊದಲು, 4 ವಾದ್ಯ. ಇಷ್ಟ ವಾದ್ಯಗೋಷ್ಠಿ ಜೊತೆಗೆ ಈ ಮೆರವಣಿಗೆಯನ್ನ ಸಾಗಿಸಲು ಸಮಸ್ತ ಸಮಾಜದ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಗುರು ಹಿರಿಯರು, ಎಲ್ಲ ಸಮಾಜದ ಬಾಂಧವರು ಬಂದು ಆ ಮೆರವಣಿಗೆನ ಭಾಗವಹಿಸಿ ಯಶಸ್ವಿಗೊಳಿಸಿದಂತ ಹೋದ ವರ್ಷ ನಿದರ್ಶನೂ ಇದೆ. ಈ ಸಾರಿನೂ ಅದನ್ನೇ ಮಾಡ್ತಾ ಇದ್ದೀವಿ. ದಯವಿಟ್ಟು ಆಮಂತ್ರಣ ಮುಟ್ಟದೇ ಇರೋ ಕಾರಣಕ್ಕೆ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಆಮಂತ್ರಣ ಅಂತ ತಿಳ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ಇರಬೇಕು. ಸರ್, ಈಗ ನಿಮ್ದು ಮೆರವಣಿಗೆ ಅಷ್ಟೇ ಇದೀನಾ ಅಥವಾ ಮತ್ತೇನಾದ್ರು ವೇದಿಕೆ ಕಾರ್ಯಕ್ರಮ ಇದೆ? ವೇದಿಕೆ ಕಾರ್ಯಕ್ರಮ ಇಲ್ಲ ಸರ್. ವೇದಿಕೆ ಕಾರ್ಯಕ್ರಮ ಅಂತಂದ್ರೆ ನಾನು ನೆಕ್ಸ್ಟ್ ಟೈಮ್ ಮಾಡ್ಬೇಕಂತ ಎಲ್ಲರೂ ಸಮುದಾಯದವರು, ಎಲ್ಲ ಸಮಾಜದವ್ರಿಗೆ ಒಂದು ಮೀಟಿಂಗ್ ಮಾಡ್ಕೊಬೇಕಂತ ವಿಚಾರದಲ್ಲಿ ಇದೀವಿ. ನೆಕ್ಸ್ಟ್ ಟೈಮ್ ಫೆಬ್ರವರಿ 19ನೇ ಡೇ ಟೈಮಲ್ಲಿ ಮಾಡ್ಬೇಕನ್ನೋಂಥ ವಿಚಾರದಲ್ಲಿ ವಿಚಾರ ಮಾಡ್ತಾ ಇದ್ವಿ. ಅದೇನೋ ಅವಕಾಶ ಸಿಕ್ಕರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಂತ ವಿಚಾರ. ಅದು ಏನಕ್ಕಂದ್ರೆ ಡಿಸೆಂಬರ್ 19th ಬರ್ತ್ಡೇ, ಫೆಬ್ರವರಿ 19th ಬರ್ತ್ಡೇ. ಆ ಬರ್ತ್ಡೇನ ಅವತ್ತಿನ ಮಾಡಿ ಮುಗಿಸ್ಬಿಡೋದು. ಇದು ಸಾಂಪ್ರದಾಯಿಕವಾಗಿ ಹಿರಿಯರು ಮಾಡ್ಕೊಂಡು ಬಂದಂತ ಅಕ್ಷರತೆ ಹಿಂದಿನ ದಿವಸ ನಾವು ಮಾಡ್ಕೊಂಡು ಬಂದೀವಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೈಲೊಂಗಲ, ಜಮಖಂಡಿ, ಮುದೋಳು ಇವೆಲ್ಲರೂ ಏನೈತಿ ಫೆಬ್ರವರಿ 19th ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ನಾವು ಅದನ್ನ ಮಾಡ್ಬೇಕಂತ ಎಲ್ಲ ಸಮುದಾಯದ ಎಲ್ಲ ಸಮಾಜ ಗುರು ಹಿರಿಯರು ಒಪ್ಕೊಂಡ್ರೆ ಅದು ನಾನು ಫೆಬ್ರವರಿ 19th ಮಾಡ್ತೀನಿ ಅನ್ನೋಂಥ ಭರವಸೆ ಕೊಡ್ಬೋದು. ಮತ್ತು ಈ ಒಂದು ನಿಮ್ಮ ಮೆರವಣಿಗೆಯಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿಗಳಾಗಿರ್ಬೋದು ಅಥವಾ ಅತಿಥಿಗಳಾಗಿರ್ಬೋದು ಅವರೇನಾದ್ರು ಪಾಲ್ಗೊಳ್ಳುವಂಥ ವಿಚಾರ ಇದೆಯಾ? ಕೊಡ್ತೀವಿ ಸರ್. ಸಾಂಪ್ರದಾಯಿಕವಾಗಿ ಅದು ಸ್ಥಳೀಯ ಶಾಸಕರು ಅಂತ ಬರಲೇಬೇಕು. ಆಮಂತ್ರಣ ಪತ್ರಿಕೆ ಕೊಟ್ಟಿರ್ತೀವಿ ಅವರು. ಆಮೇಲೆ ಮಾಜಿ ಶಾಸಕರು ಅವ್ರಿಗೆಲ್ಲ ಪತ್ರಿಕೆ ಆಮಂತ್ರಣ ಕೊಟ್ಟಿರ್ತೀವಿ ಸರ್. ಅವರಂತೂ ಬಂದೇ ಬರ್ತಾರೆ. ಎಸ್ ಸರ್, ಥ್ಯಾಂಕ್ ಯು. ನಾನು ಹಿರಾಜಿ ಭೋಸ್ಲೆ ಅಂತ ಮಾತಾಡೋದು. ಇವತ್ತು ಏನು ಮಾತಾಡೋದು ಅಂತ, ಈಗ ರಾಮದುರ್ಗ ತಾಲೂಕಾ ಕ್ಷತ್ರಿಯ ಮರಾಠ ಸಮಾಜದವರು, ಆಮೇಲೆ ತಾಲೂಕಾದ ಹಳ್ಳಿ ಬಂತು, ಆಮೇಲೆ ರಾಮದುರ್ಗ ಇಡೀ ಬಂತು,
ಎಲ್ಲ ಸಮಾಜದವರಿಗೂ ನಮ್ಮಿಂದ ಕೆಲವೊಂದು ವೇಳೆ ಹಣ ಇದು ಆಗದೆ ಇರೋದ್ರಿಂದ ಅಭಾವದಿಂದ ಆಮಂತ್ರಣ ಮುಟ್ಟಿಸ್ಲಿಕ್ಕೆ ಆಗಲಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ವಿರಳವಾಗಿ ಹೇಳಿದ್ದಾರೆ. ಆದರೂ ಕೂಡ ಈಗ ನಮ್ದು ಮೆರವಣಿಗೆ ಟೈಮು ಅದು ಎಲ್ಲ ಹೇಳ್ಯಾರೆ. ಅದಕ್ಕೆ ಎಲ್ಲ ಸಮಾಜದವರು ಯಾವುದೇ ಏನು ಇಲ್ಲದೆ ತಾವು ಎಲ್ಲರೂ ಪ್ರೀತಿಯಿಂದ ಬಂದು ಶಿವಾಜಿ 399ನೇ ಶಿವಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ತಾವು ಬಂದು ಶೋಭೆ ತರಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ. ಎಸ್ 16ನೇಯ ಶತಮಾನದೊಳಗೆ ಇಡೀ ಭಾರತ ಉತ್ತರದಲ್ಲಿ ಮೊಘಲ್ ಶಾಹಿ, ದಕ್ಷಿಣದಲ್ಲಿ ಬಹಮನ್ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಬರೀದ್ ಶಾಹಿ, ಬ್ರಿಟಿಷರು, ಡಚ್ಚರು, ಇಂಗ್ಲಿಷರು ಇವರೆಲ್ಲರ ಆಳ್ವಿಕೆಯೊಳಗೆ ದೇಶ ಇರುವಾಗ ಇಂಥ ಸಂಕಷ್ಟದ ಕಾಲದೊಳಗೆ ಉದಯೋನ್ಮುಖ ಸೂರ್ಯನಂತೆ ಎದ್ದು ಬಂದವರು ಛತ್ರಪತಿ ಶಿವಾಜಿ ಮಹಾರಾಜರು. ಯಾಕೆ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯನ್ನೇ ದೇಶದೊಳಗೆ ಆಚರಣೆ ಮಾಡ್ತಾರೆ ಅಂತಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರಗಳು ಸಂಕಷ್ಟದ ಸಮಯದಲ್ಲಿದ್ದಾಗ ಧರ್ಮದ ಉಳಿವಿಗಾಗಿ, ದೇಶದ ಉಳಿವಿಗಾಗಿ, ಮಾನವ ಕಲ್ಯಾಣಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ದೊಡ್ಡ ಹೋರಾಟವನ್ನು ಕಟ್ಟಿದರು. ಈ ಹೋರಾಟದೊಳಗೆ ಎಲ್ಲರೂ ಭಾಗವಹಿಸ್ಯಾರ. ಹಿಂದೂ, ಇಸ್ಲಾಂ, ಜೈನರು, ಬೌದ್ಧರು ಎಲ್ಲರೂ ಪಾಲ್ಗೊಂಡು ಶಿವಾಜಿ ಮಹಾರಾಜರ ಹೆಗಲಿಗೆ ಹೆಗಲು ಕಟ್ಟಿ ಹೋರಾಟ ಮಾಡಿ ಸ್ವರಾಜ್ಯವನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಶಿವಾಜಿ ಮಹಾರಾಜರ ಸ್ವರಾಜ್ಯದೊಳಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಏನಿವತ್ತು ನಾವು ಸಂವಿಧಾನದ ತತ್ವಗಳನ್ನ ನಾವು ನೋಡ್ತೀವಿ, ಈ 4 ತತ್ವಗಳ ಆಧಾರದ ಮೇಲೆಯೇ ಶಿವಾಜಿ ಮಹಾರಾಜರ ಸ್ವರಾಜ್ಯವೂ ಇತ್ತು ಅನ್ನೋದನ್ನ ನಾವು ಎಂದೂ ಮರಿಬಾರದು. ಯಾವುದೇ ಧರ್ಮದ ವಿರುದ್ಧ ಇರಲಿಲ್ಲ ಅವರು. ಎಲ್ಲಿ ಅನ್ಯಾಯ, ಎಲ್ಲಿ ದಬ್ಬಾಳಿಕೆ, ಎಲ್ಲಿ ಮೋಸ, ಎಲ್ಲಿ ವಂಚನೆ, ಜನರು ಕಷ್ಟದೊಳಗದಾರ, ಯಾವ ರಾಜನ ಆಳ್ವಿಕೆ ಅಲ್ಲಿ ಕಷ್ಟದ ಪರಂಪರೆ ಮುಂದುವರೆದಿತ್ತೋ ಅಂಥದ್ದನ್ನು ನಿಲ್ಲಿಸುವುದಕ್ಕಾಗಿ ಮಹಾರಾಜರು ಹೋರಾಟ ಮಾಡಿ ಸ್ವರಾಜ್ಯವನ್ನ ಕಟ್ಟಿದರು. ಈ ತತ್ವಗಳ, ಶಿವಾಜಿ ಮಹಾರಾಜರ ತತ್ವಗಳ ಆಧಾರದ ಮೇಲೆಯೇ ಇಂದಿನ ರಾಜಕಾರಣಿಗಳು ಹೋಗಬೇಕು. ಶಿವಾಜಿ ಮಹಾರಾಜರ ತತ್ವಗಳ ಅಡಿಯಲ್ಲಿ ಸ್ವರಾಜ್ಯ, ರಾಜ್ಯವನ್ನ ಕಟ್ಟಿದರೆ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರ್ತದೆ. ಶಿವಾಜಿ ಮಹಾರಾಜರ ಸಂದೇಶ ಜನರಿಗೆಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇದರೊಳಗೆ ಎಲ್ಲ ಸಮಾಜದವರು, ಎಲ್ಲ ಧರ್ಮೀಯರು ಭಾಗವಹಿಸಬೇಕು. ಇದು ಯಾರೋ ಒಬ್ಬರದಲ್ಲ, ಒಬ್ಬ ಜಾತಿಯವರದಲ್ಲ, ಬರೀ ಹಿಂದೂಗಳದು ಅಂತಲ್ಲ. ಸ್ವರಾಜ್ಯ ಕಟ್ಟುವುದರಲ್ಲಿ ಮುಸಲ್ಮಾನ ಸೇನಾಪತಿಗಳು, ಮುಸಲ್ಮಾನ ದಂಡನಾಯಕರು ಅದಾರ. ಇದು ಯಾರ ವಿರೋಧದೊಳಗೂ ಇಲ್ಲ. ಶಿವಾಜಿ ಮಹಾರಾಜರು ಎಲ್ಲರಿಗೂ ಬೇಕಾದಂತಹ ಮಹಾನ್ ವ್ಯಕ್ತಿತ್ವ. ಆದ್ದರಿಂದ ಹಿಂದೂ, ಇಸ್ಲಾಂ ಧರ್ಮದ ಗುರು ಹಿರಿಯರ ಜೊತೆಗೆ ನಮ್ಮ ಧರ್ಮದೊಳಗಿರತಕ್ಕಂಥ ಎಲ್ಲ ಜಾತಿ ಜಮಾತಿ ಹಿರಿಯರು ಯಾರಿಗೆ ಆಮಂತ್ರಣ ಮುಟ್ಟಿಲ್ಲ ಅವರು ಕೂಡ ತಾವು ಬಂದು ಈ ಉತ್ಸವವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ರಾಮದುರ್ಗ ತಾಲೂಕಿನ ಸಮಸ್ತ ಮರಾಠ ಸಮಾಜದ ಗುರು ಹಿರಿಯರ ವತಿಯಿಂದ ನಾನು ಕಳಕಳಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಸ್ ಸರ್, ಥ್ಯಾಂಕ್ ಯು.